ಕಾಮಗಾರಿಯೇ ನಡೆಯದ ಕಟ್ಟಡ, ರಸ್ತೆಗಳನ್ನು ತೋರಿಸಿ ಅನುದಾನ ಮಂಜೂರು ಮಾಡಿಸಿಕೊಳ್ಳುವ ಇಂಜಿನಿಯರ್ಗಳು, ಗುತ್ತಿಗೆದಾರರನ್ನ ನೀವು ನೋಡಿರಬಹುದು. ಅಂತೆಯೇ ಉದ್ಯೋಗಿಗಳು ಅಸ್ತಿತ್ವದಲ್ಲಿ ಇಲ್ಲದೇ ಇದ್ದರೂ ನಕಲಿ ಪೆರೋಲ್ ಸೃಷ್ಟಿಸಿ 8 ವರ್ಷ ಒಬ್ಬ ವ್ಯಕ್ತಿ ಹಣ ಬಾಚಿಕೊಂಡ ಘಟನೆ ಬೆಳಕಿಗೆ ಬಂದಿದೆ. ಈ ಘಟನೆ ಕೂಡ ಭಾರತದಲ್ಲಿಯೇ ಮಾತ್ರವೇ ನಡೆಯಲು ಸಾಧ್ಯ ಎಂದು ನೀವು ಭಾವಿಸಿರಬಹುದು. ವಾಸ್ತವದಲ್ಲಿ ಇದು ಚೀನಾದಲ್ಲಿ ಬೆಳಕಿಗೆ ಬಂದಿರುವ ಘಟನೆ. ಶಾಂಘೈನಲ್ಲಿ ಟೆಕ್ ಕಂಪನಿಯೊಂದರಲ್ಲಿ ಈ ಸ್ಕ್ಯಾಮ್ ನಡೆದಿರುವುದು ತಿಳಿದು ಬಂದಿದೆ. ಪೊಲೀಸರು ಮಾನವ ಸಂಪನ್ಮೂಲ ವಿಭಾಗದ ಮ್ಯಾನೇಜರ್ ಆಂಗ್ ಎಂಬಾತನನ್ನ ಬಂಧಿಸಿದ್ದಾರೆ. ಈ ಆಂಗ್ ಶಾಂಘೈನಲ್ಲಿರುವ ನೌಕರರನ್ನ ಸರಬರಾಜು ಮಾಡುವ ಕಂಪನಿಯೊಂದರಲ್ಲಿ HR ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದವ. ಈತ ಶಾಂಘೈನಲ್ಲೇ ಇರುವ ಬೇರೊಂದು ಕಂಪನಿಗೆ ಕಳುಹಿಸಲಾದ ನೌಕರರ ವೇತನದ ಸಂಗತಿಯನ್ನ ನೋಡಿಕೊಳ್ತಿದ್ದ. ಆದರೆ ಈ ನೌಕರರಿಗೆ ಹೋಗುತ್ತಿದ್ದ ಸಂಬಳದ ಬಗ್ಗೆ ಯಾರೂ ಕೂಡ ವಿಚಾರಿಸೋದಿಲ್ಲ, ಆಡಿಟ್ ಮಾಡೋದಿಲ್ಲ. ಆತ ತಾನು ಮಾಡಿದ್ದಷ್ಟೇ ಫೈನಲ್ ಎನ್ನುವುದು ಈತನಿಗೆ ತಿಳಿದು ಹೋಯಿತು. ಇದೇ ಅವಕಾಶ ಎಂದು ಅರಿತು ಯಾಂಗ್ ತನ್ನ ಗೋಲ್ಮಾಲಾಟ ಶುರು ಹಚ್ಚಿದ್ದ. ಮೊದಲಿಗೆ ಈತ ಸುನ್ ಎನ್ನುವ ಹೆಸರಿನ ನೌಕರನ ಪ್ರೊಫೈಲ್ ರಚಿಸಿ, ಈ ಸುನ್ ವಾಸ್ತವದಲ್ಲಿದ್ದ ಅಸ್ತಿತ್ವದಲ್ಲೇ ಇಲ್ಲದ ವ್ಯಕ್ತಿ. ಈ ನಕಲಿ ವ್ಯಕ್ತಿಯ ಹೆಸರನ್ನ ಟೆಕ್ ಕಂಪನಿಯ ಪೆರೋಲ್ಗೆ ಸೇರಿಸುತ್ತಾನೆ. ತನ್ನ ಸುಪರ್ದಿಯಲ್ಲಿರುವ ಬ್ಯಾಂಕ್ ಅಕೌಂಟ್ ಅನ್ನ ಈ ಸುನ್ನ ಪೆರೋಲ್ ಪ್ರೊಫೈಲ್ಗೆ ಅಟ್ಯಾಚ್ ಮಾಡ್ತಾನೆ. ಲೇಬರ್ ಸರ್ವಿಸ್ ಕಂಪನಿಯ ಮ್ಯಾನೇಜ್ಮೆಂಟ್ಗೆ ಅನುಮಾನ ಬಂದು ಕೇಳುತ್ತಾರೆ. ಈತ ಏನೋ ಒಂದು ಸಮಜಾಯಿಷಿ ನೀಡಿ ತೇಪೆ ಹಚ್ಚುತ್ತಾನೆ. ಆ ಬಳಿಕ ಈ ಪೆರೋಲ್ ವಿಚಾರ ಬರೋದೇ ಇಲ್ಲ. ಈತ ಸುನ್ ರೀತಿಯಲ್ಲೇ ಇನ್ನು 21 ನಕಲಿ ನೌಕರರ ಪ್ರೊಫೈಲ್ ಸೃಷ್ಟಿಸಿ ಟೆಕ್ ಕಂಪನಿಗೆ ಅಟ್ಯಾಚ್ ಮಾಡುತ್ತಾನೆ. ಹಾಜರಾತಿ ದಾಖಲೆ ಎಲ್ಲವೂ ಪಕ್ಕಾ ಇರುತ್ತದೆ, ಸಂಬಳವೂ ಬರುತ್ತಲೇ ಇರುತ್ತದೆ. 8 ವರ್ಷ ಕಾಲ ಅವ್ಯಾಹತವಾಗಿ ಯಾಂಗ್ ಆಡಿದ್ದೇ ಆಟ ಆಗಿರುತ್ತದೆ. 2022ರಲ್ಲಿ ಟೆಕ್ ಕಂಪನಿಯ ಹಣಕಾಸು ವಿಭಾಗದವರಿಗೆ ಸ್ವಲ್ಪ ಅನುಮಾನ ಹುಟ್ಟುತ್ತದೆ. ಸುನ್ ಹೆಸರಿನ ವ್ಯಕ್ತಿಗೆ ಸಂಬಳ ಹೋಗುತ್ತಲೇ ಇದೆ, ಆದರೆ ಕಂಪನಿಯೊಳಗೆ ಆತ ಕೆಲಸ ಮಾಡಿದ್ದನ್ನು ಯಾರೂ ಕೂಡ ನೋಡಿಲ್ಲ. ಇದು ಹೇಗೆ ಸಾಧ್ಯ ಎಂದು ಆ ಕಂಪನಿಯವರು ಪೆರೋಲ್ ರೆಕಾರ್ಡ್ಗಳನ್ನು ಮತ್ತು ಬ್ಯಾಂಕ್ ವಹಿವಾಟುಗಳನ್ನು ಪರಿಶೀಲಿಸುತ್ತಾರೆ. ಆಗಲೇ ಗೊತ್ತಾಗಿದ್ದು ಯಾಂಗ್ ಮಾಡಿದ ಕರ್ಮಕಾಂಡದ ವಿಚಾರ. ಕಾಮಗಾರಿಯೇ ನಡೆಯದ ಕಟ್ಟಡ, ರಸ್ತೆಗಳನ್ನು ತೋರಿಸಿ ಅನುದಾನ ಮಂಜೂರು ಮಾಡಿಸಿಕೊಳ್ಳುವ ಇಂಜಿನಿಯರ್ಗಳು, ಗುತ್ತಿಗೆದಾರರನ್ನ ನೀವು ನೋಡಿರಬಹುದು. ಅಂತೆಯೇ ಉದ್ಯೋಗಿಗಳು ಅಸ್ತಿತ್ವದಲ್ಲಿ ಇಲ್ಲದೇ ಇದ್ದರೂ ನಕಲಿ ಪೆರೋಲ್ ಸೃಷ್ಟಿಸಿ 8 ವರ್ಷ ಒಬ್ಬ ವ್ಯಕ್ತಿ ಹಣ ಬಾಚಿಕೊಂಡ ಘಟನೆ ಬೆಳಕಿಗೆ ಬಂದಿದೆ. ಈ ಘಟನೆ ಕೂಡ ಭಾರತದಲ್ಲಿಯೇ ಮಾತ್ರವೇ ನಡೆಯಲು ಸಾಧ್ಯ ಎಂದು ನೀವು ಭಾವಿಸಿರಬಹುದು. ವಾಸ್ತವದಲ್ಲಿ ಇದು ಚೀನಾದಲ್ಲಿ ಬೆಳಕಿಗೆ ಬಂದಿರುವ ಘಟನೆ. ಶಾಂಘೈನಲ್ಲಿ ಟೆಕ್ ಕಂಪನಿಯೊಂದರಲ್ಲಿ ಈ ಸ್ಕ್ಯಾಮ್ ನಡೆದಿರುವುದು ತಿಳಿದು ಬಂದಿದೆ. ಪೊಲೀಸರು ಮಾನವ ಸಂಪನ್ಮೂಲ ವಿಭಾಗದ ಮ್ಯಾನೇಜರ್ ಆಂಗ್ ಎಂಬಾತನನ್ನ ಬಂಧಿಸಿದ್ದಾರೆ. ಈ ಆಂಗ್ ಶಾಂಘೈನಲ್ಲಿರುವ ನೌಕರರನ್ನ ಸರಬರಾಜು ಮಾಡುವ ಕಂಪನಿಯೊಂದರಲ್ಲಿ HR ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದವ. ಈತ ಶಾಂಘೈನಲ್ಲೇ ಇರುವ ಬೇರೊಂದು ಕಂಪನಿಗೆ ಕಳುಹಿಸಲಾದ ನೌಕರರ ವೇತನದ ಸಂಗತಿಯನ್ನ ನೋಡಿಕೊಳ್ತಿದ್ದ. ಆದರೆ ಈ ನೌಕರರಿಗೆ ಹೋಗುತ್ತಿದ್ದ ಸಂಬಳದ ಬಗ್ಗೆ ಯಾರೂ ಕೂಡ ವಿಚಾರಿಸೋದಿಲ್ಲ, ಆಡಿಟ್ ಮಾಡೋದಿಲ್ಲ. ಆತ ತಾನು ಮಾಡಿದ್ದಷ್ಟೇ ಫೈನಲ್ ಎನ್ನುವುದು ಈತನಿಗೆ ತಿಳಿದು ಹೋಯಿತು. ಇದೇ ಅವಕಾಶ ಎಂದು ಅರಿತು ಯಾಂಗ್ ತನ್ನ ಗೋಲ್ಮಾಲಾಟ ಶುರು ಹಚ್ಚಿದ್ದ. ಮೊದಲಿಗೆ ಈತ ಸುನ್ ಎನ್ನುವ ಹೆಸರಿನ ನೌಕರನ ಪ್ರೊಫೈಲ್ ರಚಿಸಿ, ಈ ಸುನ್ ವಾಸ್ತವದಲ್ಲಿದ್ದ ಅಸ್ತಿತ್ವದಲ್ಲೇ ಇಲ್ಲದ ವ್ಯಕ್ತಿ. ಈ ನಕಲಿ ವ್ಯಕ್ತಿಯ ಹೆಸರನ್ನ ಟೆಕ್ ಕಂಪನಿಯ ಪೆರೋಲ್ಗೆ ಸೇರಿಸುತ್ತಾನೆ. ತನ್ನ ಸುಪರ್ದಿಯಲ್ಲಿರುವ ಬ್ಯಾಂಕ್ ಅಕೌಂಟ್ ಅನ್ನ ಈ ಸುನ್ನ ಪೆರೋಲ್ ಪ್ರೊಫೈಲ್ಗೆ ಅಟ್ಯಾಚ್ ಮಾಡ್ತಾನೆ. ಲೇಬರ್ ಸರ್ವಿಸ್ ಕಂಪನಿಯ ಮ್ಯಾನೇಜ್ಮೆಂಟ್ಗೆ ಅನುಮಾನ ಬಂದು ಕೇಳುತ್ತಾರೆ. ಈತ ಏನೋ ಒಂದು ಸಮಜಾಯಿಷಿ ನೀಡಿ ತೇಪೆ ಹಚ್ಚುತ್ತಾನೆ. ಆ ಬಳಿಕ ಈ ಪೆರೋಲ್ ವಿಚಾರ ಬರೋದೇ ಇಲ್ಲ. ಈತ ಸುನ್ ರೀತಿಯಲ್ಲೇ ಇನ್ನು 21 ನಕಲಿ ನೌಕರರ ಪ್ರೊಫೈಲ್ ಸೃಷ್ಟಿಸಿ ಟೆಕ್ ಕಂಪನಿಗೆ ಅಟ್ಯಾಚ್ ಮಾಡುತ್ತಾನೆ. ಹಾಜರಾತಿ ದಾಖಲೆ ಎಲ್ಲವೂ ಪಕ್ಕಾ ಇರುತ್ತದೆ, ಸಂಬಳವೂ ಬರುತ್ತಲೇ ಇರುತ್ತದೆ. 8 ವರ್ಷ ಕಾಲ ಅವ್ಯಾಹತವಾಗಿ ಯಾಂಗ್ ಆಡಿದ್ದೇ ಆಟ ಆಗಿರುತ್ತದೆ. 2022ರಲ್ಲಿ ಟೆಕ್ ಕಂಪನಿಯ ಹಣಕಾಸು ವಿಭಾಗದವರಿಗೆ ಸ್ವಲ್ಪ ಅನುಮಾನ ಹುಟ್ಟುತ್ತದೆ. ಸುನ್ ಹೆಸರಿನ ವ್ಯಕ್ತಿಗೆ ಸಂಬಳ ಹೋಗುತ್ತಲೇ ಇದೆ, ಆದರೆ ಕಂಪನಿಯೊಳಗೆ ಆತ ಕೆಲಸ ಮಾಡಿದ್ದನ್ನು ಯಾರೂ ಕೂಡ ನೋಡಿಲ್ಲ. ಇದು ಹೇಗೆ ಸಾಧ್ಯ ಎಂದು ಆ ಕಂಪನಿಯವರು ಪೆರೋಲ್ ರೆಕಾರ್ಡ್ಗಳನ್ನು ಮತ್ತು ಬ್ಯಾಂಕ್ ವಹಿವಾಟುಗಳನ್ನು ಪರಿಶೀಲಿಸುತ್ತಾರೆ. ಆಗಲೇ ಗೊತ್ತಾಗಿದ್ದು ಯಾಂಗ್ ಮಾಡಿದ ಕರ್ಮಕಾಂಡದ ವಿಚಾರ.